ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಫಲ ಹೇಗಿದೆ, ಯುಗಾದಿಯ ಭವಿಷ್ಯ ಹೇಗಿದೆ ಎಂಬಲ್ಲ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ಪರಾಭವ ಹೇಳುವಂಥ ಒಂದು ಸಂವತ್ಸರ ಆರಂಭ ಆಗ್ತಾ ಇದೆ. ಹಾಗಾಗಿ ಇಂತಹ ಈ ಪರಾಭವ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೇನು ಶುಭ ಮತ್ತು ಅಶುಭ ಫಲ ಇದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನು, ನಕ್ಷತ್ರಕ್ಕೆ ಏನೇನು ಈ ವರ್ಷದಿಂದ ಕೊನೆಯವರೆಗೂ ಏನೇನು ಪರಿಹಾರಗಳನ್ನು ಮಾಡಬಹುದು ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಪರಮಾತ್ಮನು ಭಗವಂತನು ದೇಶಕ್ಕೆ, ಜಗತ್ತಿಗೆ, ಹಾಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭವನ್ನು ಉಂಟು ಮಾಡಲಿ. ಅಂದರೆ ವೃಶ್ಚಿಕ ರಾಶಿ ಅಂತಂದ್ರೆ ರಾಜನ ರಾಶಿ, ಎಲ್ಲರಿಗೂ ಕೂಡ ಸಮೃದ್ಧಿಯನ್ನು ಕೊಡುವಂಥದ್ದು, ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಹೆಚ್ಚಿನದಾದಂತಹ ಶಕ್ತಿ ಸಾಮರ್ಥ್ಯವನ್ನು ತುಂಬುವಂತಹ ಒಂದು ರಾಶಿ. ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನ ಶುಭವನ್ನು ಉಂಟು ಮಾಡಲಿ. ನೋಡಿ, ತು, ನ, ನಿ, ನು, ನೆ, ನೋ, ಯ, ಇ, ಯು ಹೇಳುವಂತಹ ಅಕ್ಷರಗಳು ಈ ವೃಶ್ಚಿಕ ರಾಶಿಗೆ ಬರುತ್ತೆ. ಹಾಗೆ ಭಾನುವಾರ, ಮಂಗಳವಾರ, ಗುರುವಾರ ಶುಭವಾದಂಥ ಒಂದು ವಾರ ಎಂಬುದಾಗಿ ಹೇಳಬಹುದು. ಹಾಗೆ ಬಹಳ ಮುಖ್ಯವಾಗಿ ದಕ್ಷಿಣ ದಿಕ್ಕು ಶುಭವಾದಂಥ ದಿಕ್ಕು, 1, 10, 27 ಶುಭವಾದಂಥ ಒಂದು ಸಂಖ್ಯೆ ಅಂತೇಳಿ ಹೇಳಬಹುದು. ಇದೆಲ್ಲ ಒಂದು ಸಾಮಾನ್ಯವಾಗಿ ಒಂದು ರಾಶಿಗೆ ಹೇಳುವಂಥದ್ದು. ಹಾಗೆ ಇನ್ನೂ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಈ ವರ್ಷದ ಆರಂಭದ ದಿವಸದಲ್ಲಿ ಪಂಚಮದಲ್ಲಿ ಶನಿ ಇರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಸ್ವಲ್ಪ ದುಃಖಗಳು, ಚಿಂತೆಗಳು. ಅದರ ಜೊತೆಯಲ್ಲಿ ಅಷ್ಟಮದಲ್ಲಿ ಗುರು ಇರ್ತಾನೆ. 1/6/2026 ಕೂಡ ಅಷ್ಟಮದ ಗುರು. ಹಾಗೆ ಅನಂತರ ಗುರುವು ಕೂಡ ನವಮ ರಾಶಿಗೆ ಗುರುವು ಕೂಡ ಸಂಚಾರವಾಗ್ತಾನೆ. ನವಮ ರಾಶಿ ಬಹಳ ಒಳ್ಳೆಯದಾದಂಥದ್ದು ಮತ್ತು ಉಚ್ಚ ಸ್ಥಾನ ಎಂಬುದಾಗಿ ಕರಿತೇವೆ. ಬಹಳ ಶ್ರೇಷ್ಠವಾದಂಥ ಒಂದು ಸ್ಥಾನಕ್ಕೆ ಗುರು ಕೂಡ ಪರಿವರ್ತನೆ ಆಗ್ತಾನೆ. ಆದರೆ ಪಂಚಮದಲ್ಲಿರುವಂಥ ಶನಿ ಸಂಪೂರ್ಣವಾಗಿ ವರ್ಷದ ನಮ್ಮ ಈ ಸಂವತ್ಸರ ಮುಗಿಯವರೆಗೂ ಕೂಡ ಶನೇಶ್ವರು ಇರುವುದಿಲ್ಲ. ಶನಿಯು ಕೂಡ ವಕ್ರವಾಗಿ ಸಾಮಾನ್ಯ 24 7ನೇ ತಿಂಗಳಿಗೆ ಪುನಃ ವಕ್ರವಾದಂಥ ಫಲಗಳನ್ನು ಕೂಡ ಕೊಡ್ತಾನೆ. ಆವಾಗ ಪಂಚಮ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಇನ್ನು ರಾಹುಕೇತು ಗ್ರಹಗಳು ಕೂಡ 5, 12, 26 ಅಂದರೆ ಡಿಸೆಂಬರಲ್ಲಿ ರಾಹುಕೇತು 2 ಗ್ರಹಗಳು ಕೂಡ ಪರಿವರ್ತನೆ ಹೊಂದುತ್ತಾರೆ. ಹಾಗಾಗಿ ಆರಂಭದ ದಿವಸದಲ್ಲಿ ಸ್ವಲ್ಪ ಒತ್ತಡಗಳು, ಯಾಕಂದರೆ ಪಂಚಮ ಶನಿಯೂ ಕೂಡ ಇದೆ, ಅಷ್ಟಮದಲ್ಲಿ ಗುರುವು ಕೂಡ ಇದೆ. ಹಾಗಾಗಿ ಗುರುವು ಕೂಡ ಅಂತಹ ತೀರವಾದಂತಹ ಸಪೋರ್ಟನ್ನು ಕೂಡ ಕೊಡಲಿಕ್ಕಿಲ್ಲ, ಇನ್ನು ಶನೇಶ್ವರನು ಕೊಡಲಿಕ್ಕಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಬಹಳಷ್ಟು ಭಾಗ್ಯಕ್ಕೆ ಬರುವಂತಹ ಒಂದು ಗುರು ಬಹಳಷ್ಟು ಜೀವನದ ಪರಿವರ್ತನೆಗಳನ್ನು ಉಂಟು ಮಾಡ್ತಾನೆ. ಇನ್ನು ಈ ಒಂದು ಸಂವತ್ಸರಕ್ಕೆ ವಿಶೇಷವಾಗಿ ರಾಜನಾದಂತಹ ಗುರುವು, ಹಾಗಾಗಿ ಸುಭಿಕ್ಷೆ ಮತ್ತು ಎಲ್ಲರಿಗೂ ಕೂಡ ಸಮೃದ್ಧಿ, ಶಾಂತಿ, ಸೌಖ್ಯ ಇಂತಹ ಎಲ್ಲ ಫಲಗಳನ್ನು ಕೂಡ ಗುರು ಅನುಗ್ರಹಿಸ್ತಾನೆ. ಮತ್ತು ಗುರು ಕರ್ಕರಾಶಿಯಲ್ಲಿ ಉಚ್ಚನಾದಂಥ ಒಂದು ಸ್ಥಿತಿಯಲ್ಲಿರುವಾಗ ಒಂದು ಧರ್ಮ ಒಂದು ವೃದ್ಧಿಯಾಗುವಂಥದ್ದು, ಧಾರ್ಮಿಕವಾದಂಥ ಮನಸ್ಥಿತಿ ಬರುವಂಥದ್ದು, ದೊಡ್ಡ ದೊಡ್ಡ ಸಾಧು ಸಂತರು ಮಹಾತ್ಮರಿಗೆ ಹೆಚ್ಚಿನದಾದಂತಹ ಅವಕಾಶಗಳು ಸಿಗುವಂತಹದ್ದು ಕೂಡ ಜಗತ್ತಿನಲ್ಲಿ ಕಾಣಬಹುದು. ಹಾಗೆ ದೇಶದಲ್ಲಿ ಒಂದು ಸುಭಿಕ್ಷೆ ಉಂಟಾಗಲಿ ಎಂಬುದನ್ನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕಂದಾಯ ಫಲಗಳನ್ನು ನಾವು ಗಮನಿಸೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ 11 ಆದಾಯ, 5 ಖರ್ಚು ಎಂಬುದನ್ನು ಕೂಡ ಹೇಳಬಹುದು. ಹಾಗಾಗಿ ಏನಪ್ಪ ಅಂತಂದರೆ, ಆದಾಯ ಈ ವರ್ಷದಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳು, ಆದಾಯಗಳಿದೆ. ಹಾಗೆ ಆರೋಗ್ಯ 0 ಆರೋಗ್ಯ, ಅನಾರೋಗ್ಯ 4. ಹಾಗಾಗಿ ಅನಾರೋಗ್ಯದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗ್ಬೋದು. ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಚಿಂತೆ, ಟೆನ್ಷನ್ನು, ಒಂಚೂರು ಒತ್ತಡಗಳು ಕೂಡ ಬರಬಹುದು. ಹಾಗೆ ರಾಜಪೂಜೆ 4, ರಾಜಕೋಪ 2. ಹಾಗಾಗಿ ನಿಮಗೆ ಸನ್ಮಾನಗಳು, ವ್ಯವಸ್ಥೆಗಳು ಹೆಚ್ಚಿನದಾಗಿ ಸಿಗಬಹುದು. ಹಾಗೆ 6 ಸುಖ, 3 ದುಃಖ. ಹಾಗಾಗಿ ಸುಖವು ಕೂಡ ಈ ವರ್ಷದಲ್ಲಿ ಜಾಸ್ತಿ ಇದೆ ಎಂಬುದನ್ನು ಕೂಡ ಹೇಳಬಹುದು. ಹೀಗೆ ಒಂದು ಕಂದಾಯ ಫಲ ಅಂತೇಳಿ ಹೇಳ್ತೇವೆ. ಇದರಲ್ಲಿ ನೋಡೋಣ, ಓವರಾಲಾಗಿ ನೋಡಲಿಕ್ಕೆ ಹೋದರೆ ಏನೇನು ನಿಮಗೆ ಬದಲಾವಣೆಗಳಾಗಬಹುದು ಎಂಬುದನ್ನು ಕೂಡ ನಾವು ಗಮನಿಸೋಣ. ಹಾಗಾಗಿ ಫಸ್ಟು ವರ್ಷದ ಆರಂಭದ ದಿವಸದಲ್ಲಿ ನಿಮಗೆ ಹಿಂದಿನ ಸಂವತ್ಸರದಾಗೆ ಸ್ವಲ್ಪ ಮುಂದುವರಿಬಹುದು. ಎಲ್ಲಿವರೆಗೆ? ಮೇವರೆಗೂ ಕೂಡ ಹಾಗೆ ಕುಣ್ತಾ ನಡೀಬಹುದು. ಅಂದರೆ ಸಮೃದ್ಧಿಯಾಗಿ ಬಹಳ ಚೆನ್ನಾಗಿ ಆಗ್ತದೆ ಹೇಳುವಂಥದ್ದಿಲ್ಲ.
6ನೇ ತಿಂಗಳ ಅನಂತರದಲ್ಲಿ ಗುರು ಭಾಗ್ಯ ರಾಶಿಗೆ ಪ್ರವೇಶ ಮಾಡುತ್ತಾನೆ ನೋಡಿ. ಅನಂತರದಲ್ಲಿ ಶನೈಶ್ಚರನು ಕೂಡ 7ನೇ ರಾಶಿಗೆ ಬರುತ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಶನೈಶ್ಚರನು ಕೂಡ 7ನೇ ತಿಂಗಳಲ್ಲಿ ನಿಮ್ಮ ರಾಶಿಯಿಂದ 4ಥ ರಾಶಿಗೆ ಬರುತ್ತಾನೆ. ಆವಾಗ ಜೀವನದ ಬಹಳಷ್ಟು ಘಟ್ಟಗಳು, ಬಹಳಷ್ಟು ಬದಲಾವಣೆಗಳನ್ನು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಏನೇನು ಮುಂದೆ ಒಳ್ಳೆಯದಾದಂಥ ಅವಕಾಶಗಳು ಸಿಗಬಹುದು ಎಂಬುದನ್ನು ಗಮನಿಸ್ತಾ ಹೋದರೆ, ಒಂದು ವೃತ್ತಿ ಜೀವನದಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗುವಂಥ ಅವಕಾಶಗಳು. ಏನು ಬಿಸ್ನೆಸ್ ನಿಂತು ಹೋಗ್ತಾ ಇತ್ತು, ಬಿಸ್ನೆಸ್ ನಿಧಾನವಾಗಿ ಆಗ್ತಾ ಇತ್ತು, ಬಿಸ್ನೆಸ್ಸಲ್ಲಿ ಒಂದು ದಿವಸ ಆದರೆ ಇನ್ನೊಂದು ದಿವಸ ಬಿಸ್ನೆಸ್ಸಲ್ಲಿ ಹೆಚ್ಚಿನದಾದಂಥ ಅನುಕೂಲತೆಗಳು ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇದ್ದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಬಿಸ್ನೆಸ್ಸಲ್ಲಿ ಕೈ ಹಿಡಿಯುತ್ತದೆ. ಬಿಸ್ನೆಸ್ಸಲ್ಲಿ ಹೆಚ್ಚಿನದಾದಂತಹ ಅವಕಾಶಗಳು ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಸ್ವಂತ ಉದ್ಯಮಗಳನ್ನು ಆರಂಭ ಮಾಡಬೇಕು ಹೇಳುವಂಥ ಮನಸ್ಥಿತಿ ಉಳ್ಳಂಥವರು ನೋಡಿ 6ನೇ ತಿಂಗಳ ನಂತರದಲ್ಲಿ ಖಂಡಿತವಾಗೂ ಪ್ರಯತ್ನ ಮಾಡಿ. ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ ಮತ್ತು ಲಾಭಾಂಶಗಳು ಕೂಡ ಜಾಸ್ತಿ ಆಗುವ ಹಾಗಾಗುತ್ತೆ. ಇನ್ನು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಈ ರಾಶಿಯವರು ಬಹಳಷ್ಟು ಜನ ಬಿಸ್ನೆಸ್ ಮ್ಯಾನ್ ಇದ್ದೀರಿ. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರು, ದೊಡ್ಡ ದೊಡ್ಡ ಮಳಿಗೆಗಳನ್ನು, ಅಂಗಡಿಗಳನ್ನು ನಡೆಸ್ತಾ ಇರುವಂಥವರು, ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇರುವಂಥ ಎಲ್ಲ ವ್ಯಕ್ತಿಗಳಿದ್ದೀರಿ. ಹಾಗಾಗಿ ಬಹಳ ಮುಖ್ಯವಾಗಿ ಜೂನ್ ಅನಂತರದಲ್ಲಿ ಪ್ರಯತ್ನ ಮಾಡಿ. ಗುರು ಭಾಗ್ಯಕ್ಕೆ ಬಂದಾಗ ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನಪೌರುಷಂ ಎಂಬುದಾಗಿ ಹೇಳಿದ್ದಾರೆ. ಭಾಗ್ಯವೇ ಎಲ್ಲದಕ್ಕೂ ಕೂಡ ಫಲಿಸುತ್ತೆ. ವಿದ್ಯೆಯಾಗಲಿ ಪೌರುಷಯಾಗಲಿ ನಮಗೆ ಫಲಿಸುವುದಿಲ್ಲ. ಹಾಗಾಗಿ ಭಾಗ್ಯಕ್ಕೆ ಬರುವಂತಹ ಗ್ರಹನು ಗುರುವು ನಿಮಗೆ ಎಲ್ಲ ರೀತಿಯಾದಂಥ ಫಲಗಳನ್ನು, ಅತ್ಯಂತ ಶುಭವಾದಂಥ ಫಲಗಳನ್ನು ನೀಡುತ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಬಹಳ ಜಾಕ್ಪಾಟ್ ಈ ವರ್ಷದಲ್ಲಿ ನೋಡಿ. ಪರಾಭವ ಸಂವತ್ಸರದಲ್ಲಿ ಬಹಳಷ್ಟು ನಿಮಗೆ ಸಾಧನೆಗಳಾಗುವಂಥ ಅವಕಾಶಗಳು, ಬಹಳಷ್ಟು ರೀತಿಯಾಗಿ ನಿಮ್ಮ ಬೆಳವಣಿಗೆ ಆಗುವಂಥದ್ದು. ಯಾಕಂದರೆ ಇತ್ತೀಚಿನ ದಿವಸದಲ್ಲಿ ಪಂಚಮ ಶನಿ, ಅಷ್ಟಮದ ಗುರು ಬಲ ಕಡಿಮೆ, ಶನಿ ಬಲವು ಕಡಿಮೆ. ಹಾಗಾಗಿ ಸ್ವಲ್ಪ ಜಂಜಾಟ, ಇದ್ದಕ್ಕಿದ್ದ ಹಾಗೆ ಜಂಜಾಟ, ಕುಟುಂಬದಲ್ಲಿ ಜಂಜಾಟ, ಮಕ್ಕಳಲ್ಲಿ ಕಿರಿಕಿರಿ. ಇರೋ ಒಂದಷ್ಟೆಲ್ಲ ಸಮಾಧಾನ ಇದೆ ಅಂತಂದರೆ ಅಷ್ಟೊತ್ತಿಗೆ ಯಾವುದೋ ಕಿರಿಕಿರಿ, ಯಾವುದೋ ಒತ್ತಡ, ಯಾವುದೋ ಸಮಸ್ಯೆಗಳು ತಲೆ ಮೇಲೆ ಬೀಳುತ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿ ಗುರು ಕೈ ಹಿಡಿತಾನೆ. ಹಾಗಾಗಿ ವೃತ್ತಿ ಜೀವನ, ಬಿಸ್ನೆಸ್ಸು ಈ ವರ್ಷದಲ್ಲಿ ಬಹಳ ರೀತಿಯಾದಂಥ ಅವಕಾಶಗಳು ನೋಡಿ. ಹಾಗಾಗಿ ಆದಾಯ 11.5 ಖರ್ಚು ಎಂಬುದಾಗಿ ಹೇಳಿದ್ದಾರೆ. ಆದಾಯವು ಕೂಡ ಬಹಳ ಜಾಸ್ತಿ ಆಗ್ತದೆ. ನಿಮಗೆ ಬಹುಮುಖವಾದಂಥ ಹಣಕಾಸಿನ ಅವಕಾಶಗಳು ಕೂಡ ಬರುತ್ತೆ. ಒಂದೇ ವೃತ್ತಿ ಮಾಡ್ತಾ ಇದ್ದೀರಿ, ಒಂದೇ ಜೀವನ ಆಡುವಂಥದ್ದಿಲ್ಲ. ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಹಿಂದೆ ಎಲ್ಲೆಲ್ಲೋ ಕಷ್ಟದಲ್ಲಿ ಸಹಾಯ ಮಾಡಿದಿರಿ, ಜನಕ್ಕೆ ಬಹಳ ಉಪಕಾರ ಮಾಡಿದಿರಿ. ಹಾಗಾಗಿ ಈ ವರ್ಷದಲ್ಲಿ ಆ ಒಂದು ಉಪಕಾರದ ಅನುಗ್ರಹ, ಯಾಕಂದರೆ ಪ್ರತ್ಯುಪಕಾರವನ್ನು ನಾವು ಬಯಸಬಾರದು. ಯಾಕಂದರೆ ಒಬ್ಬರಿಗೆ ಉಪಕಾರ ಮಾಡಿ ಒಳ್ಳೆಯದಾಗಲಪ್ಪ ಅಂಥೇಳಿ ಯೋಚನೆ ಮಾಡಬೇಕೆ ಬಿಟ್ಟರೆ ಪ್ರತ್ಯುಪಕಾರವನ್ನು ಖಂಡಿತ ಬಯಸಬಾರದು. ಆದರೆ ಹಿಂದೆ ಮಾಡಿದಂಥ ಉಪಕಾರ, ಹಿಂದೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಈ ವರ್ಷದಲ್ಲಿ ಬಹಳ ಉತ್ತಮವಾದಂಥ ಫಲಗಳು ಸಿಗುತ್ತದೆ. ಹಾಗಾಗಿ ಬಹಳ ನೆಮ್ಮದಿಯಿಂದ ಇರಬಹುದು. ಆದಾಯದ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ನಿಮ್ಗೆ ಒಳ್ಳೆ ರೀತಿಯಾದಂತಹ ಫಲಗಳನ್ನೇ ಭಗವಂತ ಅನುಗ್ರಹಿಸ್ತಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನೋಡಿ, ನೀವು ಹಿಂದೆ ಮಾಡಿದಂತಹ ತಪ್ಪಿಗೆ, ಕೆಲವೊಂದಷ್ಟು ವಿಷಯಕ್ಕೆ, ಕೆಲವೊಂದಷ್ಟು ವ್ಯವಹಾರಕ್ಕೆ ಇನ್ನೂ ಕೂಡ ಅನುಭವಿಸ್ತಾ ಇದ್ದೀರಿ. ಒಂದು ಸಾಲ ಇರಬಹುದು, ಅಥವಾ ಕೊಟ್ಟಂತಹ ಮಾತು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಹೇಳುವಂಥದ್ದು ಇರಬಹುದು, ಅಥವಾ ಬೇರೆ ಜನಕ್ಕೆ ಬಹಳಷ್ಟು ಸಹಾಯ ಮಾಡಿ ನೀವು ಕೆಟ್ಟವರು ಅಂತ ಅನಿಸ್ಕೊಂಡಿರುವಂತಹ ವ್ಯವಸ್ಥೆಗಳಿರಬಹುದು. ಅದೆಲ್ಲ ಅಷ್ಟಷ್ಟೇ ಹಂತವಾಗಿ ಒಳ್ಳೆ ರೀತಿಯಾದಂಥ ಅವಕಾಶಕ್ಕೆ ಬರುತ್ತೆ. ಹಾಗಾಗಿ ಧೈರ್ಯದಿಂದಿರಿ ಎಂಬುದನ್ನು ಕೂಡ ನಾವು ಹೇಳಬಹುದು. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಆರೋಗ್ಯದ ವಿಷಯ. ಆರೋಗ್ಯದ ಸ್ವಲ್ಪ ಕಿರಿಕಿರಿಯ ಈ ವರ್ಷದಲ್ಲಿ ಜಾಸ್ತಿ ಮುಂದುವರಿಯುತ್ತದೆ. ಏನಪ್ಪ ಆರೋಗ್ಯ ಅಂತಂದರೆ, ಒಂದು ಮನಸ್ಥಿತಿ ಸ್ವಲ್ಪ ಹಲಗಿಡುತ್ತದೆ. ಮನಸ್ಥಿತಿ ಇದ್ದಾಗಿರುವುದಿಲ್ಲ. ಏನೋ ಒಂದಷ್ಟು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀರಿ, ಆದರೂ ಕೂಡ ತಲೆನೋವು ಬರುವಂಥದ್ದು, ಹೊಟ್ಟೆಲೇನೋ ತ್ರಾಸಾಗುವಂಥದ್ದು, ವಾಂತಿ ಬಂದಂಗೆ ಆಗುವಂಥದ್ದು, ಮತ್ತು ಏನೋ ಒಳ್ಳೆ ಕೆಲಸ ಒಳ್ಳೇದು ಮಾಡ್ತೇನೆ ಅಂತ ಅಂದ್ಕೊಳ್ತಾ ಇರ್ತೀರಿ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸಮಸ್ಯೆ, ಕಿರಿಕಿರಿ, ಚಿಂತೆ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಮುಂದುವರಿಯುತ್ತದೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನೀವು ಈ ವರ್ಷದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದೇನಾದರೂ ಸಣ್ಣ ಪುಟ್ಟ ಆಪರೇಷನ್ನು, ಶಸ್ತ್ರಚಿಕಿತ್ಸೆಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ನೀವು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಇಲ್ಲ ಅಂತಾದರೆ ಕಿರಿಕಿರಿ ಜಾಸ್ತಿ ಬರಬಹುದು. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಬಹಳ ಉತ್ತಮವಾದಂತಹ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ಏನಾದರೂ ನಿಮಗೆ ಕಾನೂನಿನ ವಿಷಯದಲ್ಲಿ ಹೋರಾಟಗಳು ವ್ಯವಸ್ಥೆ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಿದ್ದಾವೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳಿಗೂ ಬಹಳ ಚೆನ್ನಾಗಿದೆ ಅಂತೇಳಿ ಹೇಳಬಹುದು. ಯಾಕಂದರೆ ಗುರುವಿನ ಬಲವು ಬಹಳ ಒಳ್ಳೆಯದೇ. ಶನಿ ವಕ್ರವಾದಾಗ ವಕ್ರಣಸ್ತು ಮಹಾವೀರ್ಯಾಹ ಎಂಬುದಾಗಿ ಕರೆದಿದ್ದಾರೆ. ವಕ್ರವಾದಂಥ ಗ್ರಹಗಳು ಬಹಳ ಶುಭವಾದಂಥ ಫಲಗಳು. ಇನ್ನು ರಾಹು ಕೇತುಗಳ ತನಕ ನಿಮಗೆ ಅನಂತರದಲ್ಲಿ, ಡಿಸೆಂಬರ್ ಅನಂತರದಲ್ಲಿ ಬಹಳ ಒಳ್ಳೆಯ ಫಲ ಕೊಡಲಿಕ್ಕಿದ್ದಾರೆ. ಹಾಗಾಗಿ ನಿಮಗೆ ಈ ವರ್ಷದಲ್ಲಿ ರಾಜಕೀಯ ವ್ಯಕ್ತಿಗಳೇನೋ ಚುಕ್ಕಾಣಿ ಹಿಡಿಯುವಂಥದ್ದು, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಬರುವಂಥದ್ದು, ಇದರಂತಹ ರಾಜ್ಯದಲ್ಲಿ ಏನೋ ಒಂದು ಎಲೆಕ್ಷನ್ನಿಗೋ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಅವಕಾಶಗಳು ಅದಾಗದೆ ಕರೆಯುವಂತಹ ಅವಕಾಶಗಳು,
ಮತ್ತು ಇನ್ನು ವಿದ್ಯಾರ್ಥಿಗಳ ಜೀವನದಕ್ಕೂ ಬಹಳ ಹೆಚ್ಚಿನದಾದಂತಹ ಚೆನ್ನಾಗಿದೆ. ವಿದ್ಯಾರ್ಥಿಗಳ ಜೀವನಕ್ಕೆ ಏನೇನು ಓದ್ತಿರೋದ್ರಲ್ಲಿ ಸಕ್ಸಸ್ಫುಲ್ ಆಗುವಂಥದ್ದು, ಏನೋ ಒಂದೆರಡು ಸಲ ಓದಿದ್ರು ತಲೆ ಹಿಡಿತದೆ ಅಂತಹ ಒಂದು ಪರಿಸ್ಥಿತಿ ಆಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಲ ವಿದ್ಯಾರ್ಥಿಗಳ ಕಿರಿಕಿರಿ ಇರುತ್ತದೆ, ಆದರೆ ಕಿರಿಕಿರಿ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಇನ್ನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ನೋಡಿ 6ನೇ ತಿಂಗಳ ನಂತರದಲ್ಲಿ ಪ್ರಯತ್ನ ಮಾಡಿ. ಎಷ್ಟೋ ಸಲ ಜ್ಯೇಷ್ಠ ನಕ್ಷತ್ರದವರು ಬಹಳ ಜನ ಮದುವೆ ಆಗಲಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ಅವಕಾಶಗಳಿಂದ ನಿಮಗೆ ಹೆಚ್ಚಿನದಾದಂತಹ ಮದುವೆಗೂ ಕೂಡ ಆಗುತ್ತೆ. ಮಂಗಲ ಕಾರ್ಯಗಳ ಮನೆಯಲ್ಲಿರುವಂಥದ್ದು ಬಹಳ ಮುಖ್ಯವಾಗಿ ಗುರುವಿಂದ ನೋಡಿ ಒಂದು 5-6 ಶುಭ ಫಲಗಳನ್ನು ಹೇಳಬಹುದು. ಒಂದನೇದಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅವಕಾಶಗಳು ಸಿಗುತ್ತೆ. ನೀವು ತಂದೆ ತಾಯಿಗಳಾಗಿದ್ದರೆ ನಿಮ್ಮ ಮಕ್ಕಳಿಗೆ ಮಾಡುವಂಥ ಯೋಗಗಳು ಬರುತ್ತೆ. ನಿಮಗೇ ಇರಬೇಕು ಹೇಳುವಂಥದ್ದಿಲ್ಲ. ಯಾಕಂದರೆ ಹೇಗೆ ಅಂತಂದರೆ ಮನೆಯಲ್ಲಿ ಯಾರಿಗಾದರೂ ಬಹಳ ಒಬ್ಬನಿಗೆ ಒಳ್ಳೆಯದು ಚೆನ್ನಾಗಿರುವಂಥ ಯೋಗಗಳಿದ್ದರೆ ಅವನ ಜೊತೆಗೆ ಮಿಕ್ಕಿದವರು ಕೂಡ ಹೋಗಬಹುದು. ಹಾಗಾಗಿ ಹಿಂದಿನ ಕಾಲದಲ್ಲಿ ನೋಡಿ ಅವಿಭಕ್ತ ಕುಟುಂಬದಲ್ಲಿ ಯಜಮಾನನ ಜಾತಕವನ್ನು ನೋಡ್ತಾ ಇದ್ದರು. ಯಜಮಾನನೇ ಚೆನ್ನಾಗಿದೆ ಅಂತಂದರೆ ಮಿಕ್ಕಿರುವಂತಹ ಎಲ್ಲರಿಗೂ ಕೂಡ ಒಳ್ಳೆಯದು ಹೇಳುವಂಥದ್ದು. ಆದರೆ ಇವತ್ತಾಗಿಲ್ಲ. 2 ಜನ 3 ಜನ 4 ಜನ ಒಂದು ಮನೆಯಲ್ಲಿ. ಹಾಗಾಗಿ ಆ ವಿಭಕ್ತ ಕುಟುಂಬ ಎಲ್ಲ ಒಡೆದು ಹೋಗಿಬಿಟ್ಟಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ನೀವೇ ಯಜಮಾನರಾದರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದಂಥ ಸಂಸ್ಕಾರಗಳು, ವಿವಾಹಾದಿ ಮಂಗಲ ಕಾರ್ಯಗಳನ್ನು ನಡೆಸುವಂಥ ಅವಕಾಶಗಳನ್ನು ಕೂಡ ಭಗವಂತ ದಯಪಾಲಿಸಬಹುದು. ಇದು ಭಾಳ ಒಳ್ಳೆಯದಲ್ವಾ? ಮನೆಯಲ್ಲಿ ಖುಷಿಯಾಗುತ್ತೆ ಅಂದರೆ ಯಾರಿಗೆ ಬೇಡ ನಿಮಗೆ. ಹಾಗೆ 2ನೇದಾಗಿ ಗ್ರಹ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಭಾಗ್ಯಕ್ಕೆ ಕರ್ಕ ರಾಶಿಗೆ ಹೋದಾಗ ಒಂದು ನಿಮ್ಮ ಮೂಲ ಏನಾದರೂ ದೈವಸ್ಥಾನಗಳಿದ್ದರೆ ಅದು ವೃದ್ಧಿ ಮಾಡುವಂಥದ್ದು, ಮತ್ತು ಧಾರ್ಮಿಕ ಕೇಂದ್ರಗಳಿದ್ದರೆ ಅದನ್ನೇನಾದರೂ ಕೂಡ ವೃದ್ಧಿ ಮಾಡುವಂಥದ್ದು, ಅಥವಾ ನಿಮ್ಮ ಅಪ್ಪನೋ ಅಜ್ಜನೋ ದೇವಸ್ಥಾನವನ್ನು ಅಥವಾ ಒಳ್ಳೆ ರೀತಿಯಾದಂಥ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟಿದರೆ ಅದನ್ನು ವೃದ್ಧಿ ಮಾಡುವಂಥ ಅವಕಾಶಗಳು ಕೂಡ ಸಿಗುತ್ತೆ. ಎಷ್ಟೋ ಸಲ ಬಹಳಷ್ಟು ವರ್ಷಗಳಾಗುತ್ತೆ ಅಪ್ಪನೋ ಅಜ್ಜನೋ ಮಾಡದಂತಹ ನಾಗನ ಕಟ್ಟೆ ಮುರಿದು ಹೋಗಿರುತ್ತೆ, ಆದರೆ ಮೊಮ್ಮಕ್ಕಳು ನೋಡುವುದಿಲ್ಲ. ಅಂತಹ ಪರಿಸ್ಥಿತಿಯನ್ನು ನೋಡ್ತೇವೆ ನಾವು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಜಾಗ್ರತೆ ಆಗ್ತದೆ. ನಿಮಗೆ ಜಾಗ್ರತೆ ಆದರೆ ಕೆಲಸ ಆದ ಹಾಗೆ ಅಲ್ವಾ? ಯಾಕಂದರೆ ಮನಸ್ಸಿಗೆ ನಾಳೆ ಮಾಡೋಣ ಅಂತಂದರೆ ಸೂಕ್ತವಾದಂಥ ಮನಸ್ಸಿಗೂ ಕೂಡ ನಾಳೆ ಅಂತ ಅನಿಸುತ್ತೆ. ಇಲ್ಲ ಇವಾಗೇ ಮಾಡೋಣ ಅಂತಂದರೆ ಈ ಕ್ಷಣಕ್ಕೆ ಬಂದುಬಿಡುತ್ತೆ. ಹಾಗಾಗಿ ನಾಳೆ ಹೇಳುವಂತಹ ತೀರ್ಮಾನವನ್ನು ಮಾಡಬಾರ್ದು. ಆದಷ್ಟು ಒಳ್ಳೆಯ ಕೆಲಸಕ್ಕೆ ಇವತ್ತೇ ಮಾಡಬೇಕು, ಈ ಕ್ಷಣಕ್ಕೆ ಮಾಡಬೇಕು. ಒಂದು ಪ್ಲ್ಯಾನ್ ಮಾಡೋಣ, ಹೇಗೆ ಮಾಡೋಣ, ಯಾರ್ಯಾರು ಅದರ ಖರ್ಚು ವೆಚ್ಚ ಬಯಸೋಣ, ಒಳ್ಳೆಯದನ್ನು ಯಾರು ಪ್ರಯತ್ನ ಮಾಡ್ತಾರೆ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡೋಣ ಹೇಳುವಂಥದ್ದು ಭಾಳ ಉತ್ತಮವಾದಂಥದ್ದು. ಹಾಗಾಗಿ ಪ್ರಯತ್ನಗಳನ್ನು ಮಾಡಿ ಧಾರ್ಮಿಕವಾದಂಥ ಕೇಂದ್ರಗಳಲ್ಲೂ ಕೂಡ ವೃದ್ಧಿಯಾಗಬಹುದು. ಮತ್ತು ನಿಮ್ಮ ಗೃಹ ಮನೆಯಲ್ಲೂ ಕೂಡ ಏನಾದರೂ ಹಳೆಯ ವಸ್ತುಗಳನ್ನು ಹೊರಗಡೆ ಹಾಕುವಂಥದ್ದು, ವಾಹನಾದಿಗಳಿದ್ದರೆ ಹಳೆ ವಾಹನ ಮಾರಾಟ ಮಾಡಿ ಹೊಸ ವಾಹನ ಖರೀದಿ ಮಾಡುವಂಥದ್ದು, ಅಥವಾ ವಾಹನದ ವಿಷಯದಲ್ಲಿ ಎಲ್ಲೋ ಒಂದು ಒಳ್ಳೆ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಇದು ಕೂಡ ನಿಮಗೆ ಸಿಗಬಹುದು. ಎಷ್ಟೋ ಸಲ ನಮಗೆ ವಾಹನ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಇದು ವಾಹನ ಸಾಕೊಳ್ಳುವಂಥದ್ದು ಕೂಡ ಒಳ್ಳೆಯದೇ, ಲಯಬಿಲಿಟಿ ಆಗೋದ್ರಿಂದ ಸ್ವಲ್ಪ ಯೋಚನೆ ಮಾಡಿಕೊಡಿ. ಆದರೆ ಬೇಕು ಅಂತಂದರೆ ಅದನ್ನು ಕೂಡ ನಿಮಗೆ ಆರ್ಥಿಕವಾದಂಥ ಬಲಿಷ್ಠವಾದಂಥ ಅವಕಾಶಗಳಿದ್ದರೆ ನೀವು ಕೊಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಾವಿದ್ದಾಗ ದಾನಂ ಭೋಗೋ ನಾಶಸ್ತಿಸ್ರಹ ಎಂಬುದಾಗಿ ಸುಭಾಷಿತದಲ್ಲಿ ಹೇಳ್ತದೆ. ದಾನಂ ಭೋಗೋ ನಾಶಸ್ತಿಸ್ರಹ ಅಂತಂದರೆ ಒಂದು ಇನ್ನೊಬ್ಬರಿಗೆ ಸಹಾಯವನ್ನು ದಾನವನ್ನು ಮಾಡಿ ಖರ್ಚು ಮಾಡಬೇಕಂತೆ. 2ನೇದು ನಾವು ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಅಥವಾ ನಮ್ಮವರಿಗೋಸ್ಕರ ಅದನ್ನು ಉಪಯೋಗಿಸಿ ಖರ್ಚು ಮಾಡಬೇಕಂತೆ ಭೋಗ ಎಂಬುದಾಗಿ ಹೇಳ್ತಾರೆ. ಅದು 2 ಆಗಲಿಲ್ಲ ಅಂತಾದರೆ ಕೊನೆಯದಾಗಿ ನಾಶ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದಿದ್ದು ಏನೂ ಪ್ರಯೋಜನ ಇಲ್ಲ, ನಾಶವಾಗಿ ಹೋಗಿಬಿಡುತ್ತೆ ಹೇಳುವಂಥದ್ದು. ಯಾವುದೇ ಸಂಪತ್ತಿರಬಹುದು, ಯಾವುದೇ ಸೃಷ್ಟಿ ಮಾಡೋದಂಥದ್ದಿರಬಹುದು, ಅದನ್ನು ನಾಶವಾಗಿ ಹೋಗ್ತದೆ. ಹಾಗಾಗಿ ಇದು 3ಕ್ಕೆ ನಾವು ಅವಕಾಶವನ್ನು ಜೀವನದಲ್ಲಿ ಇಟ್ಕೊಂಡಿರಬೇಕು. ಇದು 3ನೇದು ಯಾವುದಿಲ್ಲ ಅಂತಂದರೆ 3ಕ್ಕೆ ಹೋಗಿಬಿಡುತ್ತೆ. ದಾನಂ ಭೋಗೋ ನಾಶಸ್ತಿಸ್ರಹ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ 3ನೇದಾಗಬಾರದು ಅಂತಂದರೆ ಅಟ್ಲೀಸ್ಟ್ ನಮಗೆ ಬೇಕಾದಂತಹ ಅವಕಾಶಗಳು ಇವತ್ತಿನ ಕಾಲಕ್ಕೆ ಏನೇನು ಬೇಕು ಅದನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೇಕು. ಆರೋಗ್ಯಕ್ಕೆ ಎಷ್ಟು ಬೇಕು ಆಹಾರಗಳು, ವಿಹಾರಗಳು, ನಮ್ಮ ಜೀವನಕ್ಕೆ ಎಷ್ಟು ಖರ್ಚು ಬೇಕಾಗುತ್ತೆ, ಅತಿಯಾದಂಥದ್ದು ಯಾವುದೂ ಬೇಡ. ಜೀವನಕ್ಕೆ ಎಷ್ಟು ಬೇಕು ಅದನ್ನು ಕೂಡ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಸಿಹಿಯನ್ನು ಮೊದಲಾದನ್ನು ತಿನ್ನಬೇಕು ಹೇಳುವಂಥ ಮನಸ್ಥಿತಿ ಇರುತ್ತೆ. ಕೊನೆಗೆ ಎಷ್ಟೋ ಕಷ್ಟ ಇರುತ್ತೆ, ಬಡತನ ಇರುತ್ತೆ. ದೊಡ್ಡ ವ್ಯಕ್ತಿಗಳಾಗ್ತಾರೆ. ದೊಡ್ಡ ವ್ಯಕ್ತಿಗಳಾದಾಗ ಶುಗರು ಮೊದಲಾದಂಥದ್ದು ಇರುತ್ತೆ. ಯಾವ ಸಿಹಿಯನ್ನು ತಿನ್ನಲಿಕ್ಕಾಗಲ್ಲ, ಸರಿಯಾಗಿ ಊಟ ತಿಂಡಿಯನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಜೀವನದಲ್ಲಿ ಎಷ್ಟೋ ಸಲ ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕು ಅದನ್ನು ಆವಾವ ಸಮಯಕ್ಕೆ ಜೀವನದಲ್ಲಿ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆಸೆ ಬಹಳ ಉತ್ತಮವಾದಂಥದ್ದು. ಅತಿ ಆಸೆ ಆಗಬಾರ್ದು ಯಾವುದೇ ವಿಷಯದಲ್ಲೂ. ಹಾಗಾಗಿ ಆಸೆಯಿಂದ ಮನುಷ್ಯನಿದ್ದಾಗೆ ನಾಳೆ ಬೆಳಗ್ಗೆ ಜೀವನ ಆಗತ್ತೆ ಹೇಳುವಂಥ ಆಸೆ ಇದ್ದರೆ ನಾಳೆ ಬೆಳಗ್ಗೆ ಆಗುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಹಾಗಾಗಿ ಆಸೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಜೀವನದ ಆಸೆಗಳು ಏನೇನಿದೆಯೋ ಅಂತಹ ಯದೀಚ್ಛೇತ್ ಸಕಾಮಹ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಒಳ್ಳೆ ರೀತಿಯಾದಂಥ ಕಾಮನೆಗಳು, ಒಳ್ಳೆ ರೀತಿಯಾದಂಥ ಆಸೆಗಳೇನಿದೆಯೋ ಅದನ್ನೆಲ್ಲ ಈ ವರ್ಷದಲ್ಲಿ ಭಗವಂತ ನೆರವೇರಿಸ್ತಾನೆ. ಹಾಗಾಗಿ ವಾಹನಾದಿ ಸೌಖ್ಯಗಳ ಬಗ್ಗೆಯೂ ಕೂಡ ಅವಕಾಶಗಳಿದ್ದಾವೆ. ಇನ್ನು ಬಹಳ ಮುಖ್ಯವಾಗಿ ನೋಡು, ರಾಹುವಿಂದ ಪ್ರಯಾಣಗಳನ್ನು ಬಹಳ ಮುಖ್ಯವಾಗಿ ಹೇಳಬಹುದು.
ಮೇಲೋ ಒಂದು ಕಡೆ ಹೊರದೇಶಕ್ಕೆ ಹೋಗಬೇಕು ಅಂತಿದ್ರೆ, ಅಥವಾ ಒಂದು ಹಂತಕ್ಕೆ ವಿಶ್ರಾಂತಿ ಜೀವನ ರಿಟೈರ್ಡ್ ಆಗ್ತಾ ಇದೆಯಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ಎಲ್ಲೋ ಒಂದು ಕಡೆ ದೂರದಲ್ಲಿ ವಾನಪ್ರಸ್ಥಾಶ್ರಮ ಕೃಷಿ ಜಾಗವೋ ಅಥವಾ ಹೊರಗಡೆ ಇರುವಂಥ ಜಾಗವೋ, ಹೊರಗಡೆ ಇರುವಂಥ ಅವಕಾಶಗಳನ್ನು ಕೂಡ ನಾವು ಕಾದಿರಿಸಬಹುದು. ಅದಕ್ಕೂ ಕೂಡ ನಿಮಗೆ ಅವಕಾಶಗಳು ಸಿಗುತ್ತೆ, ಒಂದು ಸಮಾಧಾನವೂ ಕೂಡ ತಕ್ಕ ಮಟ್ಟಿಗೆ ಸಿಗುತ್ತೆ. ಹಾಗಾಗಿ ಇದು ಕೂಡ ಆಗಬಹುದು. ಎಲ್ಲೋ ಒಂದು ಕಡೆ ಕೃಷಿ ಜಮೀನು ತಗೊಂಡಿದ್ದೇನೆ, ಒಂದು ಶೆಡ್ ಹಾಕುವಂಥದ್ದು, ಮನೆ ಕಟ್ಟುವಂಥದ್ದು ಕೂಡ ಆಗಬಹುದು. ನೀರಿನ ಅಭಾವಗಳು, ನೀರಿನ ತೊಂದರೆ ಇದ್ದಂಥವ್ರಿಗೆ ನೀರಿನ ಅಭಾವಗಳು ಪರಿಹಾರ ಆಗ್ಬೋದು ಈ ವರ್ಷದಲ್ಲಿ. ಯಾಕಂದರೆ ಗುರು ಬಹಳ ಕರ್ಕರಾಶಿಗೆ ಬರುತ್ತಾನೆ. ಹಾಗಾಗಿ ಏನೇನು ಧಾರ್ಮಿಕವಾಗಿ ಪ್ರಯತ್ನವನ್ನು ಮಾಡ್ತೀರೋ ಆ ಧರ್ಮ ಹೇಳುವಂಥದ್ದು ವೃದ್ಧಿಯಾಗುತ್ತದೆ. ಧರ್ಮದಿಂದ ಒಂದು ಧರ್ಮಾರ್ಥ ಕಾಮ ಮೋಕ್ಷ, ಧರ್ಮದಿಂದ ಅರ್ಥವೂ ಕೂಡ ಪ್ರಾಪ್ತಿಯಾಗ್ತದೆ. ಅರ್ಥದಿಂದ ಮನುಷ್ಯನಿಗೆ ಬೇಕಾದಂತಹ ಜೀವನಕ್ಕೆ ಬೇಕಾದಂತಹ ಅಭೀಷ್ಟಗಳು ಕೂಡ ಸಿಗುತ್ತೆ. ಕೊನೆಗೆ ಜೀವನದಲ್ಲಿ ಮೋಕ್ಷ ಪಡೆಯಬೇಕು ಅಂತಂದು ಆಧ್ಯಾತ್ಮಿಕವಾದಂಥ ಚಿಂತನೆಯೂ ಕೂಡ ಈ ವರ್ಷದಲ್ಲಿ ಬರುತ್ತೆ. ನೋಡಿ, ಪಂಚಮಕ್ಕೆ ಭಾಗ್ಯಕ್ಕೆ ಗುರು ಯಾವಾಗ ಹೋಗ್ತಾನೋ ಆವಾಗ ಸ್ಪಿರಿಚುವಲ್ ಲೈಫು, ಆಧ್ಯಾತ್ಮಿಕವಾದಂಥ ಜೀವನ, ಮತ್ತು ಇನ್ನೊಬ್ಬರಿಗೆ ಸಹಕಾರ ಮಾಡುವಂಥದ್ದು ಜೀವನದಲ್ಲಿ. ಇಲ್ಲ, ನನಗಿಷ್ಟು ಭಗವಂತ ನೀಡಿದ್ದಾನೆ, ಇರುವಂಥ ಒಂದು ತುತ್ತನ್ನು ಒಂದೆರಡುಗಳನ್ನು ಬೇರೆಯವ್ರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಯಾಕಂದರೆ ನಮ್ಮ ಜೀವನದಲ್ಲಿ ಎಷ್ಟೇ ನೀವು ಸಂಪಾದನೆ ಮಾಡಿ, ಎಷ್ಟೇ ಮಾಡ್ತಾ ಹೋದರೂ ಕೂಡ ಕೊನೆಗೆ ಇದೆಲ್ಲ ನಶ್ವರ ಹೇಳುವಂಥ ಒಂದು ಮನಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದ್ದಾಗ, ಅಲ್ಪ ಇದೆಯೋ ಅಲ್ಪವೇ, 10 ರೂಪಾಯಿ ಇದ್ದಾಗ ಅದರಲ್ಲಿ 10 ಪೈಸೆ ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದೇ ನಿಜವಾದಂಥ ವ್ಯವಸ್ಥೆ. ಯಾಕಂದರೆ ನಮಗೆ ಸಂತೃಪ್ತಿ, ಸಮಾಧಾನ ಸಂಪೂರ್ಣವಾಗಿ ಆಯಿತು ಅಂಥೇಳಿ ಮನುಷ್ಯನಿಗೆ ಯಾವಾಗೂ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇರುವಂಥದ್ದನ್ನಲ್ಲಿ ಈ ವರ್ಷದಲ್ಲಿ ಗುರು ಉಚ್ಚವಾದಂಥ ಸ್ಥಾನಕ್ಕೆ ಹೋದಾಗ ದಾನಾದಿಗಳನ್ನು, ಉಪಕಾರಗಳನ್ನು, ಸಹಾಯಗಳನ್ನು ಮಾಡಿ ಆ ಸಹಾಯವು ಕೂಡ ವೃದ್ಧಿಯಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಏನಪ್ಪ ಜಾಗೃತೆ ವಹಿಸ್ಕೊಳ್ಬೇಕು ಈ ವರ್ಷದಲ್ಲಿ. ಒಂದನೇದಾದಂಥ ಜಾಗ್ರತೆ, ಪ್ರಯಾಣ ಮಾಡುವಾಗ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಬಗ್ಗೆ ಜಾಗ್ರತೆ. ಎರಡನೇದಾಗಿ ಯಾವುದೇ ಸಹಿಯನ್ನು ಮಾಡುವಾಗ, ಇನ್ನೊಬ್ಬರಿಗೆ ಹೇಳುವಾಗ ನಿಖರವಾಗಿ ಗ್ಯಾರಂಟಿಯಾಗಿ ನಿಮ್ಮ ತೀರ್ಮಾನ ಬಂದ ಮೇಲೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಿಮ್ಮ ಫೋಕಸ್ಸನ್ನು ಮುಂದುವರಿಸ್ತಾ ಇದ್ದೀರಿ. ಅದೇ ತರಹ ವೃದ್ಧಿ ಆಗುವ ಹಾಗೆ ಕೆಲಸದ ಬಗ್ಗೆ ಇವತ್ತೇನೋ ಬಿಸ್ನೆಸ್ ಇಲ್ಲ ಅಂಥೇಳಿ ನಾಳೆಗೆ ಆಗಲ್ಲ ಹೇಳುವಂಥ ತೀರ್ಮಾನಕ್ಕೆ ಬಿಡಬೇಡಿ. ಯಾಕಂದರೆ ಛತ್ರಿ ರಾಶಿ, ನೀವು 4 ಜನರಿಗೆ ಸಹಾಯ ಕೊಡುವಂಥವರು, ಯಾವುದೋ ಒಂದು ವೃತ್ತಿ ಇರಬಹುದು, ಅವಕಾಶ ಇರಬಹುದು, 4 ಜನಕ್ಕೆ ಸಹಾಯ ಮಾಡುವಂಥ ವ್ಯಕ್ತಿಗಳು. ಹಾಗಾಗಿ ನೀವು ಚೆನ್ನಾಗಿರಬೇಕು ಅಂತಂದರೆ ಆ ವಿಶೇಷವಾದಂತಹ ದೊಡ್ಡದಾದಂಥ ಮನಸ್ಥಿತಿ ಏನಿದೆಯಲ್ಲ, ವಿಶಾಲವಾದಂಥ ಹೃದಯ, ಆ ಹೃದಯವನ್ನು ಸದಾಕಾಲ ಹಾಗೆ ಇಟ್ಕೊಳ್ಳಿ. ಸಂಕುಚಿತವಾದಂಥ ಮನೋಭಾವನೆ ಬಂದಾಗ ಸಂಕುಚಿತವಾದಂಥ ಫಲಗಳು ಕೂಡ ಬರುತ್ತೆ. ಹಾಗಾಗಿ ವಿಶಾಲವಾದಂಥ ಮನಸ್ಸಿಗೆ ವಿಶಾಲವಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಶುಭವಾದಂಥ ಫಲಗಳು ಕೂಡ ಇದ್ದಾವೆ. ಭಗವಂತನ ಅನುಗ್ರಹದಿಂದ ಶುಭವಾಗಲಿ. ಹಾಗೆ ಏನೇನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ಗಮನಿಸ್ತಾ ಹೋದರೆ, ವಿಶಾಖ ನಕ್ಷತ್ರ 4ನೇ ಪಾದ, ಸಾಧ್ಯವಿದ್ದ ಮಟ್ಟಿಗೆ ತಂದೆ ತಾಯಿಯವರಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಈ ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದೆ ತಾಯಿಯವರೇ ನಿಮ್ಮ ಕೈಲಾದಂಥ ಸೇವೆ, ಅವರನ್ನು ಶುಶ್ರೂಷೆ ಮಾಡುವಂಥದ್ದು, ಅವರ ಆರೋಗ್ಯ ವಿಷಯಗಳನ್ನು ನೋಡಿಕೊಳ್ಳುವಂಥದ್ದು, ಇದನ್ನು ಮಾಡ್ತಾ ಬನ್ನಿ. ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಜ್ಯೇಷ್ಠ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ಸುಂದರಕಾಂಡವನ್ನೇ ಓದ್ತಾ ಬನ್ನಿ, ಅದು ಬಹಳ ಒಳ್ಳೆಯದು. ಜ್ಯೇಷ್ಠ ನಕ್ಷತ್ರದವರಿಗೆ ನೋಡಿ, ನಿಮ್ಮ ಅಭೀಷ್ಟಗಳೆಲ್ಲ ಹನುಮಂತ ದೇವರು ನೆರವೇರಿಸ್ತಾನೆ. ಪಂಚಮ ಶನಿ ಇದೆ, ಹಾಗಾಗಿ ಸ್ವಲ್ಪ ದುಃಖ ಚಿಂತೆಗಳೇ ಇದೆ. ಇದನ್ನೆಲ್ಲ ಪರಿಹಾರ ಆಗಬೇಕಾ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸುಂದರಕಾಂಡವನ್ನು ಪಠನೆ ಮಾಡಿ. ಹಾಗೆ ಅನುರಾಧ ನಕ್ಷತ್ರ, ನೀವು ಅನ್ನದಾನಕ್ಕೆ ಸಹಾಯವನ್ನು ಮಾಡಿ. ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಅನ್ನದಾನ ನಡೆಯುತ್ತೋ, ಜನಕ್ಕೆ ಸಹಕಾರಗಳನ್ನು ಮಾಡ್ತಾರೋ ಅಲ್ಲಿ ಅನ್ನದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಅನ್ನದಾನದಿಂದ ಭಾಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಎಲ್ಲ ರೀತಿಯಾದಂಥ ಕಷ್ಟಗಳು ಕೂಡ ಈ ಅನ್ನದಾನ ಸೇವೆಯಿಂದ ನಿವೃತ್ತಿ ಆಗ್ತದೆ ಎಂಬುದನ್ನು ಕೂಡ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.